ನ್ಯಾಯಾಲಯ ಘನ ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಆ ತೀರ್ಪು ಮೇಲೆ ಹೋಗ್ತೀವಿ. ಯಾರಿಗ್ ಗೊತ್ತು, ನಮಗ್ ಗೊತ್ತಿಲ್ಲ ರೀ. ಮಾನ್ಯ ಕರ್ತವ್ಯ ನ್ಯಾಯಮೂರ್ತಿಗಳ ಮುಂದೆ ಇದೆ ಇವತ್ತು ಮೂಡ ಕೇಸು, ಇವತ್ತು ಇದೆ ಅನಿಸ್ತದೆ. ಇವತ್ತೇ ಕರೆಕ್ಟ್. ಏನ್ ತೀರ್ಮಾನ ತಗೋತದ ಅದ್ರ ಪ್ರಕಾರ ಹೋಗ್ಲಿ. ಯಾರು ಇಲ್ಲ ತಿರಸ್ಕಾರ ಮಾಡಿಲ್ಲ. ಯಾವತ್ತು ತಿರಸ್ಕಾರ ಮಾಡಿದ್ರಿ? ತಿರಸ್ಕಾರ ಯಾವತ್ತೂ ಮಾಡಿಲ್ಲಪ್ಪ. ಕರೆಕ್ಟ್ ಆಗಿ ಪೂರ್ತಿ ರಿಪೋರ್ಟ್ ಕೊಡ್ರಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದು. ಅವ್ರ ಹೆಸರೇನು ಹೇಳಿದಲ್ಲ, ಕೃಷ್ಣ ಏನೋ, ಸ್ನೇಹಮಯಿ ಕೃಷ್ಣ ಅವರು ಮಾಡಲಿ. ಕಾನೂನು ಹೋರಾಟ ಏನಿದೆ, ಸುಳ್ಳು ಆರೋಪಗಳು ಎಷ್ಟಾಗ್ತದೋ ಅಷ್ಟು ಅದನ್ನ ಮಾಡ್ತಾ ಇರಲಿ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬದುಕಿದೆಯಲ್ಲ, ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲ ಸುಳ್ಳು ಆರೋಪಗಳು ಹೋಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಗೊತ್ತಿದೆ. ಮತ್ತೆ ನ್ಯಾಯಾಧೀಶರ ಮುಂದೆ ಹೋಗಿದೆ, ಜನಪ್ರತಿನಿಧಿಗಳು ಕೋರ್ಟ್ ಮುಂದೆ ಹೋಗಿದೆ. ಮಾಡ್ತಾನೆ ಇರ್ಲಿ. ಕೃಷ್ಣ ಅವರು ಎಷ್ಟು ಕಿರುಕುಳ ಕೊಡ್ತಾನೆ ಇರ್ಲಿ. ಏನಂತ ಉದ್ದೇಶಪೂರ್ವಕವಾಗಲ್ದಿರ ಇನ್ನೇನೇನೇನು ಇದು ಏನು ನಿಜಾನ? ಅವರು ತಮ್ಮನಿಂದ ಅಣ್ಣನಿಂದ ತಂಗಿಗೆ ಬಂದಿರುವಂತ ಜಾಗ ಕೊಟ್ಟಿದ್ದು ತಗೊಂಡಿದ್ದು ಇಡೀ ದೇಶಕ್ಕೆ ಕೊಟ್ಟಿರೋದು ನಿಮ್ಗೆ ಗೊತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ನಾಗಪ್ರಸನ್ನ ಅವ್ರು ಏನ್ ಹೇಳಿದ್ರು? ಅದೇ ತರ ನ್ಯಾಯಮೂರ್ತಿಗಳು ತುಲನೆ ಮಾಡ್ತಾರೆ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ. ಕಿರುಕುಳ ಅಂತಾರೆ, ಇನ್ನೇನಂತ ಹೇಳೋಣ ಅದಕ್ಕೆ? ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರೋದು. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರ ಇನ್ಕಮಿಂಗ್ ಸಿಎಂ. ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತಕ್ಕೆ ಹೇಳಿ. ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪು, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದ್ ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ಏನ್ ಮಾಡೋದು? ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗೋ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿ ಅವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳೋಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ? ಕೋಲಾರ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಸರ್ಕಾರ ಭೂಮಿಯನ್ನು ಕಬಳಿಕೆ ಮಾಡ್ತಿದ್ದಾರೆ. ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ. ಆ ಥರ ಯಾವುದು ಕಬಳಿಕೆ ಇಲ್ಲ ಅಂತ ನನ್ನ ಭಾವನೆ. ಆದ್ರೂ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿಸ್ರಿ ಅಂತ. ಎನ್ಕ್ವೈರಿಲಿ ಗೊತ್ತಾಗ್ತದೆ ಏನು ತಪ್ಪು ಏನು. ಗೊತ್ತಿಲ್ಲ, ನಾನು ಈಗ ಹೋಗ್ತಾ ಇದ್ದೀನಿ. ನಿಲುವಳಿ ಸೂಚನೆ ಏನಂತ ಮಾತಾಡ್ಬೇಕು ಅಂತ ಮಾಡಿಬಿಡಿ. ಏನ್ ಚರ್ಚೆ ಅವಕಾಶ ಮಾಡಿದ ತಕ್ಷಣ ಎಲ್ಲ ನಿಜ ಹೋಗ್ತದ? ಬಿಜೆಪಿ ಅವ್ರು ಹೇಳಿದೆಲ್ಲ ನಿಜಾನಾ? ಅವರೇ ಆಲ್ರೆಡಿ ತಿರ್ಗಾ ಹೇಳ್ತಾ ಇದ್ದೀನಿ. ಅಶೋಕ ಹೇಳಿದಾರಲ್ಲ, ವಿರೋಧ ಪಕ್ಷ ಇರೋದೇ ನಾವು ಸುಳ್ಳು ಹೇಳಕ್ಕೆ, ನಾವು ಸುಳ್ಳು ಆಪಾದನೆ ಮಾಡಕ್ಕೆ. ಅಸೆಂಬ್ಲಿಲೇ ಒಪ್ಕೊಂಡ್ಮೇಲೆ ಪಾಪ ಅಶೋಕ್ ಅವ್ರ ದೊಡ್ಡ ಮನ್ಸು, ಬಹಳ ದೊಡ್ಡ ಮನ್ಸು ಅವ್ರದ್ದು. ನಮಗ್ ಡ್ಯಾಮೇಜ್ ಆಗಲ್ಲ ರೀ, ಸರ್ಕಾರಕ್ಕೆ ಯಾಕೆ ಡ್ಯಾಮೇಜ್ ಆಗ್ತದೆ? ಬಿಜೆಪಿ ಅವ್ರಿಗೆ ಡ್ಯಾಮೇಜ್ ಆಗೋದು. ಸುಳ್ಳು ಹೇಳಿ ಅವರೇ ತಾನೇ ಜನಗಳ ಕಣ್ಣಲ್ಲಿ ಕೆಳಗಡೆ ಹೋಗೋದು, ಕೀಳಾಗಿ ನೋಡೋದು ಜನ ತಾನೇ ಅವರಿಗೆ. ನಮ್ಗ ನೋಡ್ತಾರೆ. ಸುಳ್ಳು ಹೇಳಿದ್ ಪ್ರೂವ್ ಆಗ್ಬೇಕಲ್ಲ. ಸುಮ್ನೆ ಹೇಳಿದ್ರೆ ಏನಾಗ್ಬಿಡ್ತದೆ? ಕೃಷ್ಣ ಬೈರೇಗೌಡರ ಆರೋಪದಲ್ಲಿ ವಿಪಕ್ಷಗಳಿಗೆ ನಿಮ್ಮ ಸದಸ್ಯರಿಂದ ಏನಾದ್ರೂ ಮಾಹಿತಿ ಹೋಗಿದೆಯಾ ಸರ್? ಕೃಷ್ಣ ಬೈರೇಗೌಡರ ಆರೋಪ ಏನು? ನಮ್ಮ ಸದಸ್ಯರು ಯಾಕ್ರಿ? ಈಸ್ ಅವರ್ ಮಿನಿಸ್ಟರ್, ಈಸ್ ಅವರ್ ರೆವಿನ್ಯೂ ಮಿನಿಸ್ಟರ್. ನಮ್ಮವ್ರು ಯಾಕೆ? ಬಿಜೆಪಿ ಅವರು ಸುಳ್ಳು ಆರೋಪ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತೀವಿ. ಅದರಲ್ಲಿ ಏನಿದೆ?